ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 6 ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೆಟೊ ಮತ್ತು 1 ದಪ್ಪ ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಉಪ್ಪು ಮತ್ತು ಶಾವಿಗೆ ಇದಿಷ್ಟನ್ನು ತಗೊಂಡಿದ್ದೀನಿ. ಮೊದಲನೇದಾಗಿ ಶಾವಿಗೆನ ನಾವು ಹುರ್ಕೊಳ್ಳೋಣ, ಸ್ವಲ್ಪ ರೋಸ್ಟ್ ಮಾಡೋಣ, ಹಂಗಾದರೆ ಬಿಡಿ ಬಿಡಿಯಾಗಿ ಬರುತ್ತೆ. ಶಾವಿಗೆ ಉಪ್ಪಿಟ್ಟು ಮುದ್ದೆ ಆಗೋದಿಲ್ಲ. ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಶಾವಿಗೆ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ನೀವೀಗ. ನೆಕ್ಸ್ಟು ಅದೇ ಬಾಣಲೆಗೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹುರಿದಿರೋ ಶಾವಿಗೆ ಹೀಗಾಗಿದೆ, ನೋಡ್ಬೋದು ನೀವಿಲ್ಲಿ ಕೆಂಪಗೆ ರೋಸ್ಟ್ ಆಗಿದೆ. ಇದಕ್ಕೇನೆ ನಾನು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಕರಿಬೇವು, ನಂತರ ಮೆಣಸಿನ್ಕಾಯಿ. ನೀವು ಖಾರ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಇದಾದ ನಂತರ ಟೊಮೆಟೊ ಹಾಕಿ ಟೊಮೆಟೊನು ಚೆನ್ನಾಗಿ ಹುರಿಸ್ಕೊಳ್ಳಿ. ಇದಕ್ಕೇ ನಾನು ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬೆಂದ ನಂತರ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ. ಚೆನ್ನಾಗಿ ಕುದಿಬೇಕು ನೀರು. ನೋಡಿ ಈ ಥರ ಕುದೀತಾ ಇರಬೇಕು. ಈ ಟೈಮ್ಗೆ ನೀವು ಶಾವಿಗೆ ಸೇರಿಸ್ಬಿಡಿ. ಕುದಿಯೋ ನೀರಿಗೆ ಶಾವಿಗೆ ಹಾಕಿ. ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ, ಮುದ್ದೆ ಆಗಲ್ಲ, ಅಂಟಂಟಾಗಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಇದೇ ರೀತಿ ಕುದೀತಿರುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ತಳ ಹಿಡಿದೇ ಇರೋ ರೀತಿ ನೋಡ್ಕೊಳ್ಳಿ. ಫುಲ್ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೋಡ್ಬೋದು ಸ್ವಲ್ಪ ನೀರು ಉಳಿದಿದೆ. ಈ ಥರ ಬೇಕು ಅನ್ನೋರು ಈ ಥರನೂ ತಿನ್ಬೋದು. ಫುಲ್ ಡ್ರೈ ಮಾಡ್ಕೊಳ್ತೀವಿ ಅಂದರೆ ಫುಲ್ ಡ್ರೈನೂ ಮಾಡ್ಕೋಬೋದು. ಏನು ಮುದ್ದೆ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ರೆಡಿಯಾಗಿದೆ ನೋಡ್ಬೋದು. ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದಿನ್ನು. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.